KCET ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆದ ನಂತರ ಕೌನ್ಸ್ಲಿಂಗ್ ಅಂತೂ ಸ್ಟಾರ್ಟ್ ಮಾಡಲಾಗುತ್ತಲ್ವಾ. ಸೊ ಕೌನ್ಸ್ಲಿಂಗಲ್ಲಿ ನೀವು ಈ ಒಂದು ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ನಿಮ್ಮ ರ್ಯಾಂಕ್ ಫಸ್ಟ್ ರ್ಯಾಂಕಿಂದ ಒಂದು 5K ರ್ಯಾಂಕ್ ಒಳಗಡೆ ಇದ್ರೂ ಸಹ ನಿಮ್ಮ ರ್ಯಾಂಕ್ ಎಲ್ಲ ವೇಸ್ಟ್ ಆದ ಹಾಗೇನೆ. ಸೊ ಯಾಕೆ ಈ ರೀತಿ ಮಾಹಿತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಅದು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. KCET ವಿದ್ಯಾರ್ಥಿಗಳ ರಿಸಲ್ಟ್ ಅಂತೂ ನಾನು ನಿಮಗೆ ಹಲವಾರು ವೀಡಿಯೋಸ್ಗಳಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ, ಓಕೆನಾ. ಸೊ ಇನ್ನೂ ಸಹ ವಿದ್ಯಾರ್ಥಿಗಳು ನೋಡಿಲ್ಲ ಅಂತಂದರೆ ಸೊ ಚಾನಲಲ್ಲಿ ವಿಡಿಯೋ ಇದೆ, ಸೊ ನೀವು ನೋಡಿ ತಿಳ್ಕೊಳ್ಳಿ. ಸೊ ಯಾವಾಗ ರಿಸಲ್ಟ್ ಅನೌನ್ಸ್ ಆಗ್ಬೋದು ಅಂತ ಹೇಳಿ. ಸೊ ಒನ್ಸ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಆದರೆ ಇರ್ತಕ್ಕಂಥದ್ದು. ಸೊ ಈ ಒಂದು ಕೌನ್ಸ್ಲಿಂಗಲ್ಲಿ ಮೇನ್ ಪ್ರೋಸೆಸ್ ಅಂತಂದರೆ ಆಪ್ಷನ್ ಎಂಟ್ರಿನೇ. ಸೊ ನಿಮ್ಮ ರ್ಯಾಂಕ್ ಹೇಳಿದ್ದಲ್ಲ, ಫಸ್ಟ್ ರ್ಯಾಂಕಿಂದನೇ ನಿಮ್ದೊಂದು 5K 10K ಒಳಗಡೆ ರ್ಯಾಂಕ್ಸ್ ಇದ್ದರೆ ಆದರೂ ಸಹ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡದೇ ಇದ್ದರೆ ಸೊ ನಿಮಗೆ ಅಷ್ಟು ರ್ಯಾಂಕ್ ಬಂದಿರೋದು ವೇಸ್ಟ್ ಆಗುತ್ತೆ. ಸೊ ಯಾಕೆ ಅಂತಂದರೆ ಇದೀಗ ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ತಾರೆ ಗೊತ್ತಾ. ಸೊ ನಿಮ್ಮ ಹತ್ತಿರದ ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ. ಸೊ ಆವಾಗ ಫಸ್ಟ್ ಟಾಪ್ ಕಾಲೇಜಸಲ್ಲಿರ್ತಕ್ಕಂತಹ ಸೀಟ್ಸ್ಗಳೆಲ್ಲ ಅದೇ ರೀತಿ ಇರುತ್ತೆ. ಸೊ ಫಸ್ಟ್ ಅಂತಂದರೆ ಹೈಯೆಸ್ಟ್ ರ್ಯಾಂಕ್ ಯಾರ್ಯಾರು ಸ್ಕೋರ್ ಮಾಡಿರ್ತಾರೋ, ಸೊ ಸ್ಟಾರ್ಟಿಂಗ್ 1 ರ್ಯಾಂಕ್ ಟು 10K ರ್ಯಾಂಕ್ಸ್ ಯಾವ್ಯಾರ ಹತ್ರ ಇರುತ್ತೋ ಸೊ ಅವ್ರಿಗೆ ಯಾವ ರೀತಿ ಆಗುತ್ತೆ ಅಂತಂದರೆ ಸೊ ಅವ್ರು ಯಾವ್ದು ಸೆಲೆಕ್ಟ್ ಮಾಡಿರ್ತಾರೋ ಅದನ್ನೇ ಫಸ್ಟ್ ಪ್ರಿಯಾರಿಟಿಯಾಗಿ ನೀಡೋದಕ್ಕೆ ನಮ್ಮ KA ಕಡೆಯಿಂದ ಟ್ರೈ ಮಾಡಲಾಗುತ್ತೆ. ಸೊ ಅವರು ಬಿಟ್ಟಿರ್ತಕ್ಕಂಥ ಕಾಲೇಜಸ್ಗಳು ನೆಕ್ಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಆ್ಯಡ್ ಆಗ್ತಾ ಬರುತ್ತೆ. ಆ ಕಾರಣದಿಂದಾಗಿ ಆಪ್ಷನ್ ಎಂಟ್ರಿ ಅನ್ನೋದು ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರೊಸೆಸ್ ಆಗಿರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಸರಿಯಾಗಿ ಕಾಲೇಜಸ್ನ ಆ್ಯಡ್ ಮಾಡೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅಂತಂದರೆ ನಿಮಗೆ ಯಾವ್ಯಾವ ಕಾಲೇಜ್ ಬೇಕೋ ಅದನ್ನು ಮೊದಲಿಗೆ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗಿರುತ್ತೆ, ಓಕೆನಾ. ಸೊ ಈ ಕಾರಣದಿಂದಾಗಿ ಸೊ ಎಲ್ಲ ವಿದ್ಯಾರ್ಥಿಗಳು ಬಿ ಕೇರ್ಫುಲ್. ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಪ್ರೊಸೆಸ್ಸು ತುಂಬ ಮುಖ್ಯ ಆಗಿರುತ್ತೆ. ಆ ಕಾರಣದಿಂದಾಗಿ ಸೊ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಬೇಕಿರುತ್ತೋ ಅದೇ ಒಂದು ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿನ ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ, ಓಕೆನಾ. ನಂತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಕಡಿಮೆ ರ್ಯಾಂಕ್ ಸ್ಕೋರ್ ಮಾಡಿರ್ತಕ್ಕಂಥವ್ರು ಒಂದು 50 to 1 lakh 1.5 ಸೊ ಈ ಥರ ಸ್ಕೋರ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಸ್ಗಳು ಯಾವ ರೀತಿ ಅಲೌಟ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.